ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಡಾಕ್ಟರ್ ಶಿವಪ್ರಸಾದ್, ಬೆಂಗಳೂರು. ದೀಪಾ ಬಾಳಿಗ, ಪುಣೆ. ಸುಷ್ಮಿತಾ, ಮಂಗಳೂರು. ಪ್ರಮೋದ್ ಷಣ್ಮುಖಿ, ಬಿಆರ್ ಪ್ರಾಜೆಕ್ಟ್. ಆಧುನಿಕ ಐಟಿ ಯುಗದಲ್ಲಿ ಇನ್ನರ್ ಟ್ಯೂಷನ್ ಮೂಲಕ ಮನುಜನಿಂದು ತನ್ನೊಳಗೆ ಇನ್ನರ್ ಟೂರ್ ಮಾಡಿಕೊಂಡು ತನ್ನ ಆತ್ಮಾವಲೋಕನದತ್ತ ಪ್ರಾಮಾಣಿಕ ಪ್ರಯತ್ನ ಮಾಡಲೇಬೇಕಾಗಿದೆ. ಇಂದಿನ ವಿಜ್ಞಾನ ಎಂಬುದು ವಿಶೇಷ ಜ್ಞಾನವಾಗಿ ಸರ್ವತೋಮುಖ ಏಳ್ಗೆಗೆ ದಾರಿ ದೀಪವಾಗುವ ಬದಲು ವಿಮುಖ ಜ್ಞಾನವಾಗಿ ಕೇವಲ ಹೊರಗಿನ ಅರಿವನ್ನಷ್ಟೇ ಬೆಳಗುತ್ತಿದೆ. ಒಂದೇ ಒಂದು ಪದವಿ ಪಡೆದವನು ನಿಶ್ಚಿಂತೆಯಿಂದಲೇ ಥಟ್ಟನೆಯಿಂದ ಗಾಡ್ ಇಸ್ ನೋ ವೇರ್ ಎಂದೇ ಎದೆ ತಟ್ಟಿ ಹೇಳುವನು. ಪ್ರತಿಯೊಬ್ಬರೊಳಗಿರುವ ಪ್ರಾಣಶಕ್ತಿಯೇ ದೇಹಕ್ಕೆ ವರ್ಚಸ್ಸಿನ ರುಮಾಲಾಗಿರುವ ದೇವರು ಎಂದಾದ ಮೇಲೆ ಕೇವಲ 10 ವರ್ಷದ ಬಾಲಕನು ಧೈರ್ಯದಿಂದಲೇ ಗಾಡ್ ಇಸ್ ನೌ ಹಿಯರ್ ಎಂದೇ ವೀರ ಕಹಳೆಯನ್ನೂದಿ ಗೆಲ್ಲಲೇಬೇಕೆಂದು. ಪ್ರಸ್ತುತ ಜಗತ್ತಿನಲ್ಲಿ ಏನು, ಎಂತು, ಹೇಗೆ, ಏಕೆ ಎಂದೆಲ್ಲಾ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ದೊರೆತರೇನೆ ಸತ್ಯ ನಂಬುವೆ, ಖಂಡಿತ ಪರಿಪಾಲಿಸುವೆ ಎಂಬಿ ಧೋರಣೆಯಂತೂ ಸರ್ವದಾ ಸಲ್ಲದು. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಮೊದಲು ಬಿಲೀಫ್ ಇದ್ದರೇನೆ ನಂತರ ರಿಲೀಫ್ ಕಟ್ಟಿಟ್ಟದ್ದು. ಆದರೆ ವೈಜ್ಞಾನಿಕ ನಿಲುವಿದ್ದಾಗ ಮೊದಲು ರಿಲೀಫ್ ದೊರೆತರೇನೆ ಆನಂತರ ಬಿಲೀಫ್ ಎಂದು ವಾದಿಸಬಹುದಷ್ಟೇ. ಭಾವನಾತ್ಮಕ ವಲಯವಾದ ಭಕ್ತಿ, ಶ್ರದ್ಧೆ, ವ್ಯಾಕುಲತೆ, ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯಪರತೆ, ನಿಸ್ವಾರ್ಥತೆಗಳೆಂಬಿ ದೈವಿ ಗುಣಗಳನ್ನು ಔಷಧ ಸೇವಿಸಿ ಹೆಚ್ಚಿಸಿಕೊಳ್ಳಲಂತೂ ಸಾಧ್ಯವೇ ಇಲ್ಲ. ಇವೆಲ್ಲ ಸ್ವಪ್ರಯತ್ನದಿಂದೊದಗುವ ಗುಣರತ್ನಗಳಷ್ಟೇ. ಹಾಗೆಂದೇ ಈ ದಿಸೆಯಲ್ಲಿ ಆಧ್ಯಾತ್ಮಿಕ ಕ್ಷೇತ್ರದ ಎಲ್ಲ ಜಟಿಲ ಪ್ರಶ್ನೆಗಳಿಗೆ ಇದಮಿತ್ತಂ ಎಂದೇ ನಿಖರವಾಗಿ ಸಮಂಜಸ ಉತ್ತರಗಳನ್ನು ನೀಡಬಲ್ಲ ಏಕೈಕ ನೆಲೆಯೇ ಜಗತ್ತಿಗೊಂದೇ ಆದ ಡಿವೈನ್ ಪಾರ್ಕ್. ಅಂದಿನ ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರಿಂದಲೇ ನಿರ್ಮಿಸಲ್ಪಟ್ಟ ಈ ವಿಶಿಷ್ಟ ಆಧ್ಯಾತ್ಮಿಕ ಪ್ರಯೋಗಶಾಲೆಯಲ್ಲಿ ನಾನಾ ಧರ್ಮದ, ನಾನಾ ದೇವರುಗಳ ಭವ್ಯ ನೆಲೆಯೇ ಇದ್ದು ಮಾತನಾಡುವ ದೇವರೆಲ್ಲರ ಪರಮ ಪಾವನ ಏಕೈಕ ತಾಣವಿದಾಗಿದೆ. ಸ್ನೇಹ, ಸೌಹಾರ್ದ, ಸಾಮರಸ್ಯದ ಸುಮಧುರ ದಾರಿಯಲ್ಲಿ ಸೂಕ್ತ ಮಾರ್ಗದರ್ಶಕರಾಗಿರುವ ನಿತ್ಯ ಜಾಗೃತ ಚೇತನ ಶ್ರೀ ಗುರೂಜಿಯವರೇ ಅವರ ಸಾಧನಾಶೀಲ ದಿವ್ಯ ಮಾಧ್ಯಮರಾದ ಪೂಜ್ಯ ಡಾಕ್ಟರ್ ಜಿಯವರ ಮೂಲಕ ಭಕ್ತರೆಲ್ಲರ ಸಹಸ್ರಾರು ಪ್ರಶ್ನೆಗಳಿಗೆ ಸರ್ವದಾ ಮನಮೋಹಕ ಉತ್ತರಗಳನ್ನಿತ್ತು ಸದಾ ಸಂರಕ್ಷಿಸದೇ ಇಲ್ಲ. ಬದುಕಿನ ಬವಣೆಗಳ ಹಿನ್ನೆಲೆ ಏನು? ಸಮರಸದ ಸಂಸಾರದ ಮೇಲ್ಮೆ ಹೇಗೆ ಸಾಧ್ಯ? ಮಕ್ಕಳಲ್ಲಿ ಸುಮಧುರ ಬಾಂಧವ್ಯ ನನಸಾಗುವ ಬಗೆ ಹೇಗೆ? ಈ ಮಾನವ ಜೀವನ ಪಾವನವಾಗಲು ಏನು ಮಾಡಬೇಕು? ಮುಂತಾದ ನೂರಾರು ತಲೆ ತಿನ್ನುವ ಪ್ರಶ್ನೆಗಳಿಗೆ ಶ್ರೀ ಗುರೂಜಿ ಇಲ್ಲಂತೂ ಪರಿಹಾರ ಹೊಮ್ಮಿಸುತ್ತಾರೆ.
ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ಕನ್ನಡದ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣಾ, 6 ವಿವಿಧ ಭಾಷೆಗಳಲ್ಲಿರುವ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ದಿನಾಲು ಮೊಳಗುವ ಒಂದೇ ನಿಮಿಷದ ವಿವೇಕ ವೀರವಾಣಿ, ಇವುಗಳೆಲ್ಲವೂ ಮನವರಳಿಸುವ ಅನುಷ್ಠಾನ ವೇದಾಂತದ ರಸಗವಳಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ಭಾನುವಾರಗಳಲ್ಲಿ ಹೊಮ್ಮುವ ದಿವ್ಯ ಸಂದೇಶ ಸುಧೆಯಂತೂ ರಾಮಾಯಣ, ಮಹಾಭಾರತ, ಗೀತೆ, ಭಾಗವತದ ಕೆನೆ ತೆನೆಯೇ ಆಗಿದೆ. ಜಗತ್ತಿಗೊಂದೇ ಆದ ಅತ್ಯಪರೂಪದ ಈ ಡಿವೈನ್ ಪಾರ್ಕ್ಗೆ ತೆರೆದ ಮನದಿಂದಲೇ ನೀವಂತೂ ಬರಲೇಬೇಕು. ಬೇಗ ಬೇಗನೆ ಬಂದಿಲ್ಲಿ ನೋಡಲೇಬೇಕು. ಮುಂದಿನ ಅರ್ಧ ಗಂಟೆ ಕಾಲ ಸದ್ಭಕ್ತರ ಹಲವಾರು ಪ್ರಶ್ನೆಗಳಿಗೆ ಪೂಜ್ಯ ಡಾಕ್ಟರ್ ಜಿ ಅವರು ಅವರದೇ ಆದ ವಿಶಿಷ್ಟ ಕಲಾ ಪ್ರತಿಭೆಯಿಂದ ಚೇತೋಹಾರಿಯಾಗಿಯೇ ಹೃನ್ಮನ ಸಿಂಚಕ ಚಿರಸ್ಮರಣೀಯ ಉತ್ತರಗಳನ್ನೇ ನೀಡಿ ಹರಸಲಿದ್ದಾರೆ. ತದೇಕ ಚಿತ್ತರಾಗಿ ಬಂದು ನಿಂದು ಮನದಣಿಯ ಸವಿದು ನೆಮ್ಮದಿಯ ಬೀಡಾಗಿರಿ. ಹೂ ಎನ್ನುವಿರ. ರಾಷ್ಟ್ರ ನಿರ್ಮಾಣದ ವಿಶಿಷ್ಟ ರೋಮಾಂಚನಕಾರಿ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಡಾಕ್ಟರ್ ಜಿ ಅವರನ್ನು ಸ್ವಾಗತಿಸುತ್ತಾ, ನಮಸ್ತೆ ಡಾಕ್ಟರ್ ಜಿ. ನಮಸ್ತೆ. ಡಾಕ್ಟರ್ ಗೋಕುಲ್ ಶಿವಮೊಗ್ಗದಿಂದ ಪ್ರಶ್ನೆ ಕೇಳಿದ್ದಾರೆ. ದೇಶದ ಭವಿಷ್ಯವನ್ನು ನಿರ್ಧರಿಸುವ ಚುನಾವಣೆ ಈಗ ಬಂದಿದೆ, ಎಂಥ ರಾಜಕಾರಣಿಗಳನ್ನು ಬೆಂಬಲಿಸಿದರೆ ದೇಶೋದ್ಧಾರವಾದೀತು ಅಂತೇಳಿ. ಅದೇ ದೈವ ಭಕ್ತ ಆಗಬೇಕು, ಧರ್ಮ ಭಕ್ತ ಆಗಬೇಕು, ನಿಷ್ಠೆ ಆಗಬೇಕು, ಸುಳ್ಳು ಆಗಬಾರ್ದು, ಮೋಸದ ವಂಚನೆ ಖಂಡಿತ ಅವನಲ್ಲಿ ಇರಬಾರ್ದು. ಇವರು ಸ್ವಲ್ಪ ಆಯ್ಕೆ ಮಾಡಿ ನಿಧಾನವಾಗಿ ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳಿ ಮಾಡಬೇಕು ಅಷ್ಟೆ. ಅಂದರೆ ಡಾಕ್ಟರ್ ಜಿ, ಈಗ ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಈಗ ಆರಿಸಬೇಕಾಗಿದೆ ಡಾಕ್ಟರ್ ಜಿ. ಈಗ ಭಾರತದಲ್ಲೂ ಸಹ ಅಷ್ಟೇ, ಅಂದರೆ ಬೇರೆಲ್ಲ ಶಕ್ತಿಗಳು ಹಿಮ್ಮೆಟ್ಟಿಸಲು ಏನೇನೋ ಕಸರತ್ತು ಮಾಡ್ತಾ ಇದ್ದಾರೆ. ಆದರೂ ಈಗ ನಮ್ಮ ಕಡೆಯಿಂದ ಏನಾದರೂ ಒಂದು ಒಳಿತನ್ನು ಮಾಡಲಿಕ್ಕೆ ಯಾವ ರೀತಿಯಾಗಿ ಮುಂದಾಗ್ಬೋದು ಡಾಕ್ಟರ್ ಜಿ? ನಾವು ಅದಕ್ಕೆ ನಾವು ಆಯ್ಕೆ ಮಾಡ್ಬೋದಲ್ಲ. 10 ಜನ ಇದ್ದಾರೆ, ಯಾರು ಧರ್ಮ, ನೀತಿ, ಆಮೇಲೆ ದೇವರು, ಸಾಚ, ಪ್ರಾಮಾಣಿಕ ಅಂಥವನಿಗೆ ಕೊಡುವ. ನಮ್ಮ ಓಟಿಂದ ಗೆಲ್ತಾನೆ ಅಂತಲ್ಲ, ನಮ್ಮ ಆತ್ಮಸಾಕ್ಷಿಗೆ ಅವನಿಗೆ ಓಟ್ ಹಾಕು. ನಮ್ಮ ಫ್ರೆಂಡ್ ಸರ್ಕಲ್ ಅವ್ರಿಗೆ ಹಾಕಿ ಅಂತ ಹೇಳೋದು, ಅಷ್ಟು ನಾವು ಮಾಡ್ಬೋದು. ನಮ್ಮ ಜೊತೆ ಆಮೇಲೆ ಮಾಡಿದ ಮೇಲೆ ಆರಿಸಿದವ ದೈವ ಭಕ್ತನಾಗಬೇಕು, ದೈವ ಭಕ್ತ ಆರಿಸಿ ಬರಬೇಕು, ಅಷ್ಟಾದ್ರು ಬೇಡದು. ಆಗ ಅದ್ಭುತ ಪರಿಣಾಮ ಆಗುತ್ತೆ, ಆಗಿಯೇ ಆಗುತ್ತದೆ. ಸೋಮಶೇಖರ್ ತುಮಕೂರಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಶ್ರೀ ಗುರುಜಿ ಡಿವೈನ್ ಪಾರ್ಕ್ನಲ್ಲಿ ಸದ್ಗ್ರಂಥ ಓದುವುದರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡುವುದರ ಒಳಾರ್ಥವೇನು ಅಂತೇಳಿ. ಸದ್ಗ್ರಂಥದ ಮೂಲಕ ಮನಸ್ಸು ಅರಳುತ್ತದೆ, ಬುದ್ಧಿಯ ಕುಕರ್ಮ ನಾಶವಾಗುತ್ತದೆ, ಚಿತ್ತ ಬೆಳಗುತ್ತದೆ. ತನ್ಮೂಲಕ ಇಷ್ಟಪ್ರೇಮ ಗುರುಭಕ್ತಿಯನ್ನು ಸ್ಥಾಯಿಯಾಗಿ ಇಳಿಸಿಕೊಂಡು ಸುಂದರವಾಗಿ ಇರಿಸಿಕೊಳ್ಳಬಹುದು. ವ್ಯಕ್ತಿ ಶುದ್ಧನಾಗುತ್ತಾನೆ, ಬದ್ಧನಾಗುತ್ತಾನೆ, ಬುದ್ಧನೇ ಆಗುತ್ತಾನೆ ಸದ್ಗ್ರಂಥದಿಂದ. ಶ್ರೀ ಗುರುಜಿ ಡಿವೈನ್ ಪಾರ್ಕ್ನಲ್ಲಿ ಈಗ ಅದನ್ನು ಓದಲಿಕ್ಕೆ ಹೆಚ್ಚಾಗಿ ಒತ್ತು 1,000ದಷ್ಟು ಏಕಾಗ್ರತೆ ಬರುತ್ತೆ ಅಂತಾರೆ. ಯಾಕಂದ್ರೆ ಸಕಲ ದೇವದೇವರ ಸನ್ನಿಧಾನ ತಾನೇ, ಅದರಿಂದ 1,000ದಷ್ಟು ಏಕಾಗ್ರತೆ ಬರುತ್ತದೆ. ಅದನ್ನು ಇಲ್ಲಿ ರೂಢಿ ಮಾಡಿಕೊಂಡು ನೀವು ಮನೆಗೆ ಹೋದರೆ ನಿಮ್ಮ ಏಕಾಗ್ರತೆ ಖಂಡಿತವಾಗಿ ಹೆಚ್ಚುತ್ತದೆ. ರಾತ್ರಿ ಮಲಗುವ ಮೊದಲು ಓದುವುದರ ವಿಶೇಷ ಅರ್ಥವೇನು ಡಾಕ್ಟರ್? ರಾತ್ರಿ ಮಲ್ಕೊಂಡಾಗ ನಿಮ್ಮ ಮನಸ್ಸಿನೊಳಗೆ ಅದೇ ಗುಡುತ್ತದೆ. ಸಿನಿಮಾ ನೋಡಿ ಬಂದರೆ ಆ ಸಿನಿಮಾದ ಘಟನೆ ಹೇಗೆ ಮನಸ್ಸು ತುಂಬುತ್ತದೋ, ಸದ್ಗ್ರಂಥದ ಸದ್ವಿಚಾರ ಮನಸ್ಸಿನಲ್ಲಿ ಸದಾ ಮೆಲುಕು ಮೆಲ್ಲುವಾಗ ಅದು ಅನುರಣಿತವಾಗುತ್ತದೆ, ಡಬಲ್ ಆಗುತ್ತದೆ, ತ್ರಿಬಲ್ ಆಗುತ್ತದೆ, ಆ ಆನಂದ ಹೆಚ್ಚುತ್ತದೆ. ಹಾಗಾಗಿ ಮಲಗಿದಾಗಲೂ ಕೂಡ ಮನಸ್ಸು ಐಡ್ಲ್ ಆಗುವುದಿಲ್ಲ, ಐಡಿಯಲ್ ಆಗಲಿಕ್ಕೆ ಸಹಾಯವಾಗುತ್ತದೆ. ಉಷಾ ಹೊನ್ನಾಳಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ ಡಾಕ್ಟರ್ ಜಿ. ಒಗ್ಗಟ್ಟಾಗಿ ಸಾಮರಸ್ಯದಿಂದ ಇರಲು ಪ್ರಯತ್ನಿಸಿದರೂ ಕೆಲವರು ಪ್ರತಿಷ್ಠೆಯಿಂದ ಸಾಧ್ಯವಾಗುತ್ತಿಲ್ಲ. ಮನೆಯಲ್ಲಿ ಸಮರಸವನ್ನು ಹೇಗೆ ಸ್ಥಾಪಿಸಬಹುದು ಅಂತ ಕೇಳಿದ್ದಾರೆ. ಪ್ರೀತಿ ಮತ್ತು ಕ್ಷಮೆ ಅದೆರಡು ಗಟ್ಟಿ ಇದ್ದರೆ ಎಲ್ಲ ಗೆಲ್ಬೋದು. ಪ್ರೀತಿಸ್ತಾ ಹೋಗೋದು, ತಪ್ಪನ್ನು ಮರೆತೇ ಬಿಡೋದು, ಕ್ಷಮಿಸೋದು ತುಂಬ ಕಷ್ಟ, ಅದು ತುಂಬ ಸುಲಭ. ರೂಢಿ ಆದರೆ ತುಂಬ ಸುಲಭ. ಸಾಮರಸ್ಯ ಸ್ಥಾಯಿಯಾಗಿರುತ್ತೆ. ಅಂದರೆ ಡಾಕ್ಟರ್ ಜಿ ಅವ್ರ ಕಡೆ ಆಚೆಯಿಂದ ಉಲ್ಟಾ ಬರುವಾಗ ಡಾಕ್ಟರ್ ಜಿ ನಾವು ಪ್ರವಾಹ ಇದೇನು ಗೊತ್ತಾ, ನಮ್ಮ ಪರಿಮಳದ ನೀರು ಅವ್ರಿಗೆ ಕೊಡ್ತಾನೇ ಇದ್ದರೆ ಅವ್ರದ್ದು ಎಷ್ಟು ದುರ್ವಾಸನೆ ಇದ್ದರೂ ಒಂದು ಹಂತದಲ್ಲಿ ಇದು ಅಪ್ಪರ್ ಹ್ಯಾಂಡ್ ಆದಾಗ ಅವ್ರು ಸೋಲ್ತಾರೆ. ಪರಿಮಳದ ನೀರೇ ತುಂಬಿಕೊಳ್ಳುತ್ತೆ. ಒಂದು ಬಾಟ್ಲಿಗೆ ನೋಡಿ ನೀರು ಹಾಕ್ತಾ ಇರಿ, ಶಾಯಿ ಆಟೋಮೆಟಿಕ್ ಹೊರಗೆ ಬರುತ್ತಲ್ಲ. ಒಂದು ಹಂತದಲ್ಲಿ ಬರೀ ನೀರೇ, ಶಾಯಿ ಇಲ್ಲ. ಹಾಗೆ ಕಂಟಿನ್ಯೂಸ್ ಪ್ರೊಸೆಸ್ ವಿದೌಟ್ ಡಿಸ್ಟರ್ಬಿಂಗ್ ಯುವರ್ ಮೈಂಡ್, ಮೆಂಟಲ್ ಲೆವೆಲ್, ಅದ್ಭುತ ಪರಿಣಾಮ ಆಗುತ್ತೆ. ಅದೇ ನಮಗೆ ಶಾಕ್ ಅಬ್ಸರ್ವರ್ ಆಗಬೇಕು ಅಟ್ಲೀಸ್ಟ್. ಬೇಕೇ ಬೇಕಂದಾಗ ನೀವು ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಅದೇ ನಮಗೆ ಅನಿಸುತ್ತೆ ಅವರು ಸರಿ ಆಗ್ತಾರಾ ಇಲ್ವಾ ಅಂತೇಳಿ ಅನಿಸ್ತದೆ. ಸರಿ ಆಗ್ತಾರೆ. ನಿಮ್ಮ ಸದಾಶಯ ಒತ್ತಡಕ್ಕೆ ಅವ್ರು ಖಂಡಿತ ಟರ್ನಿಂಗ್ ಪಾಯಿಂಟ್ ಆಗೇ ಆಗುತ್ತೆ. ಆಗಲಿಲ್ಲ ಅದು ಮಾಡಿ, ನೀವು ಒಳ್ಳೇದು ಮಾಡಿದ್ದು ನಿಮ್ಗೆ ಬಂದೇ ಬರುತ್ತೆ, ಎಲ್ಲೂ ಹೋಗೋದು ಇಲ್ಲ. ಓಕೆ ಓಕೆ, ನಷ್ಟ ಆಗೋದೇ ಇಲ್ಲ. ಪ್ರೇಮ ಹುಬ್ಬಳ್ಳಿಯಿಂದ ಈ ಪ್ರಶ್ನೆ ಕೇಳಿದ್ದಾರೆ. ದಿನದಲ್ಲಿ
ಹೆಚ್ಚು ವ್ಯಾಘ್ರ ಆಗುವ ನನ್ನ ಮಗ ಆಗಾಗ ಹತಾಶೆ ಹಾಗೂ ನಿರಾಶೆಗೆ ಜಾರುತ್ತಿರುತ್ತಾನೆ. ಕೆಲವೊಮ್ಮೆ ತಾತ್ಕಾಲಿಕ ಉತ್ಸಾಹಿ ಆಗುತ್ತಾನೆ. ಈ ಮನಸ್ಥಿತಿ ನನಗೆ ಅತ್ಯಂತ ಬೇಸರ ತರುತ್ತಿದೆ. ಇದರಿಂದ ಪಾರಾಗುವುದು ಹೇಗೆ ಅಂತ ಕೇಳಿದ್ದಾರೆ ಡಾಕ್ಟರ್ಜಿ. ಅದಕ್ಕೆ ಮನಃಶಾಸ್ತ್ರಜ್ಞರು ತೋರಿಸ್ಬೇಕು ಅವ್ರು ನಿಜವಾಗಿ. ಇಲ್ಲಿ ಏನಂದರೆ ಒಳಗಿನ ಪ್ರಾಣಶಕ್ತಿಯನ್ನು ಅವ್ರ ಪ್ರೀತಿಯಿಂದ ಹೇಳಿ ಆ ಪ್ರಾಣಶಕ್ತಿಗೆ ನೋವಾಗುತ್ತದೆ, ನಿನ್ನೊಳಗೆ ದೇವರಿದ್ದಾನೆ, ಆ ದೇವರನ್ನು ನೀನು ಕರಿಬೇಕು. ಆರಂಭದಲ್ಲಿ ರಾಮರಕ್ಷಾ ಸ್ತೋತ್ರ ಮತ್ತು ಸಾಷ್ಟಾಂಗ ನಮಸ್ಕಾರ ಅಷ್ಟೇ ಹೇಳಿ ಅದನ್ನು ಅವ್ರ ಪತ್ರದಲ್ಲಿ ಬರಲಿ. ಅದಕ್ಕೆ ಲೆವೆಲ್ ಇದೆ, ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಸರಿ ಆಗ್ತಾರೆ. ಅದಿಲ್ಲ ಅಂದರೆ ಸೈಕಲಾಜಿಸ್ಟಿಗೆ ತೋರಿಸಿದ್ರೆ ಸರಿ, ಅವರನ್ನು ಮಾತ್ರ ಕೊಡ್ತಾನೆ, ಅವರು ಉದ್ದಟತನ ಎಲ್ಲ ಕಡಿಮೆ ಬರುತ್ತೆ, ನಿದ್ರೆ ಬರುತ್ತೆ, ಸೈಡ್ ಎಫೆಕ್ಟ್ಸ್ ಇರುತ್ತೆ, ಏನಾದರೂ ಒಂದು ಹಾದಾಕಿ ಬರ್ತಾರೆ, ಅವಳು 80% ಸರಿ ಮಾಡ್ತಾರೆ. ಆಮೇಲೆ ಗುರುಜಿ ಲೆಟ್ರ್ ಬರಲಿ ಅವಳು, ಅದು ಗುರುಜಿ 100% ಸರಿ ಮಾಡ್ತಾರೆ. ವಿಜ್ಞಾನಕ್ಕೆ ಒಂದು ಹಂತ ಮಾತ್ರ ಗೊತ್ತು, ಆಮೇಲೆ ಅದು ವಿಮುಖ ಜ್ಞಾನ ಆಗತ್ತೆ. ವಿಶೇಷ ಜ್ಞಾನ ಆಧ್ಯಾತ್ಮಿಕ ಸತ್ಯ ಮಾತ್ರ. ಅದು ಕರ್ಮ, ಎಲ್ಲ ಕರ್ಮದಿಂದ ತಂದೆ ತಾಯಿಯರ ಕರ್ಮ ಮಕ್ಕಳ ಮೂಲಕ ಕೆಲಸ ಮಾಡುತ್ತೆ, ಏನು ಮಾಡುವಂಗಿಲ್ಲ. ಆದರೆ ಈಗ ನೋಡುವಾಗ ಡಾಕ್ಟರ್ ಈಗಿನ ಪ್ರಪಂಚ ಆ ರೀತಿ ಆಗಿದೆ ಅನ್ಸರಿ. ಕೆಲವು ಟೈಮು ತುಂಬ ಸಡನ್ ಕೋಪ ಬರುವಂಥದ್ದು, ಸಡನ್ ನಿರಾಶೆ ಆಗುವಂಥದ್ದು. ಸ್ವಂತ ಅಭ್ಯಾಸ. ಹೌದು ಡಾಕ್ಟರ್, ಕರೆಕ್ಟ್. ಅದು ಹಾಗಾಗತ್ತೆ. ಮಕ್ಕಳೇ ಕರ್ಮದ ಇಕ್ಕಳು. ಈ ತಂದೆ ತಾಯಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಮಗುವಿನ ಕರ್ಮ ಮಾತ್ರ, ಬೇರೆ ಯಾವುದೆಲ್ಲೂ ಸಾಧ್ಯ ಇಲ್ಲ. ಏನು ಮಾಡುವಂಗಿಲ್ಲ. ನಮ್ಮ ಮಕ್ಕಳಿಗೆ ಹೊಡಿಕತ್ತ ಸಾಂಕೇತಿಕವಾಗಿ ಹೊಡಿಬೋದು, ಯೋಚನೆ ಮಾಡಿ ಹೊಡೆದು ಸಾಯಿಸೋಕ್ಕಾಗತ್ತಾ? ಇಲ್ಲ. ವಿ ಫೇಲ್ ಮಿಸರೇಬಲಿ. ತನ್ಮೂಲಕ ನಮಗೂ ನಿಜವಾದ ರಕ್ಷಣೆ ಶಿಕ್ಷಣ, ಶಿಕ್ಷೆ ಮತ್ತು ಶಿಕ್ಷಣ, ಮಗುವಿಗೂ ಶಿಕ್ಷೆ ಮತ್ತು ಶಿಕ್ಷಣ. ಅಲ್ಲಿ ಬಾಯಿ ಮುಚ್ಕೊಂಡೇ ಇರಬೇಕು, ಮತ್ತೇನು ತೆರೆಯುವಂಗೆ. ಆದರೆ ಆಧ್ಯಾತ್ಮಿಕ ಚಿಕಿತ್ಸೆಗೆ ಅದ್ಭುತ ಫಲ ಇದೆ. ಎಲ್ಲದಕ್ಕೂ ಆಧ್ಯಾತ್ಮಿಕ ಚಿಕಿತ್ಸೆ ಇದೆ. ನೀವು ಮನಸ್ಸು ಮಾಡಬೇಕು, ವಿಧೇಯರಾಗಿ ಮುನ್ನಡೆಸ್ಬೇಕು ಅಷ್ಟೇ. ಗುರುಜಿಯಿಂದ ಮಾರ್ಗದರ್ಶನ ಪಡ್ಕೊಂಡ್ರೆ ಅದ್ಭುತ ಪರಿಣಾಮ. ನಿಮಗೆ ಕಷ್ಟ ಆಗತ್ತೆ, ಕಷ್ಟ ಆಗಬೇಕು. ಒಬ್ರಿಗೆ ಲಾಭ ಬೇಕಾದ್ರೆ ಇನ್ನೊಬ್ರಿಗೆ ಕಷ್ಟ ಆಗಬೇಕಲ್ಲ. ಸಹಸ್ರಾರು ಜನರಿಗೆ ನಾನು ಜಾಮೀನು ಹಾಕಿ ಹಿಂಗೆಲ್ಲ ಅದ್ದಲ್ಲ ನನ್ನ ಆರೋಗ್ಯ. ಈಗ ಅವ್ರು ಹೇಳಿದ್ರು, ಯಾರನ್ನು ನೀನು ತೋರಿಸ್ಬೇಡ, ಯಾರಿಗೂ ಏನೂ ಹೇಳೋಕೆ ಹೋಗ್ಬೇಡ, ನಾನೀಗ ಪೆದ್ದಂಗಿದ್ದೇನೆ, ಯಾರಿಗೇನು ಹೇಳೋದಿಲ್ಲ. ಯಾಕೆ ಗೊತ್ತಾ, ಎಲ್ಲ ಲಾಭ ಪಡ್ಕೊತಾರೆ. ಆಮೇಲೆ ನಾನು ಸಾಧನೆ ಮುಂದುವರಿಸ್ಬೇಕು, ಅವ್ರು ಸಾಧನೆ ಬಿಡ್ತಾರೆ. ಇನ್ನೊಂದು ಸರಿ ಬರ್ತೆ, ಸರ್ ನೀವು ಹೇಳಿದ್ದೀರಿ, ಪುನಃ ಅದೇ ಬಂತು, ಯಾಕೆ ಮಾಡಲಿಲ್ಲವ? ಎಲ್ಲರ ಸಾಧನೆ ನಾನು ಎಷ್ಟೊಂದು ಮಾಡೋದು ಯೋಚನೆ ಮಾಡಿ. ಮಂತ್ರ ದೀಕ್ಷೆ ಕೊಡೋದೆಲ್ಲ ಭಾಳ ದೊಡ್ಡ ತಪ್ಪು ಕೆಲಸ. ಅದು ನಿಜವಾಗಿ ಅವರ ಕರ್ಮ ನಾವು ಹೊತ್ಕೋಬೇಕು. ಎಷ್ಟು ದಿನ ಅಂತ ಹೊತ್ಕೊಳ್ಳೋದು ಆಗೋದಿಲ್ಲ. ಅದು ನಿಮಗೆ ಸೀರಿಯಸ್ನೆಸ್ಸೇ ಇಲ್ಲ, ಬರೀ ಮಕ್ಕಳಾಟಿಕೆ. ನಿಮ್ಮ ಮಗ ಪೋಖ್ರಿ ಆದರೆ ನಾ ಜವಾಬ್ದಾರ, ನೀವು ತಂದೆ ತಾಯಿ ಜವಾಬ್ದಾರಿ. ಅದು ಒಪ್ಕೊಂಡು ನೀವು ತಯಾರಿಗೆ ಎಷ್ಟು ದುಡ್ಡು ಬೇಕಾದ್ರೆ ಕೊಡ್ತೀವಿ ಸರ್, ನೀವೇ ಜಪ ಮಾಡಿದ್ದೀರಿ. ಜಪ ಮಾಡೋದು ದುಡ್ಡಿನಿಂದ ಅಲ್ಲ, ಅದು ಭಾವನೆಯಿಂದ, ಭಾವನಾತ್ಮಕರ ದೈದಿಯಿಂದ ಮಾಡೋದು. ಅದಕ್ಕೂ ದುಡ್ಡಿಗೂ ಸಂಬಂಧವೇ ಇಲ್ಲ. ನೀವೀಗ ಈ ಮಂತ್ರದೀಕ್ಷೆ ಕೊಟ್ಟಿರುವ ಸಂದರ್ಭದಲ್ಲಿ ಡಾಕ್ಟರ್ಜಿ, ಈಗ ಮೊದಲೆಲ್ಲ ತುಂಬ ಮಂತ್ರದೀಕ್ಷೆದ ಬಗ್ಗೆ ಎಲ್ಲ ಇದು ಮಾಡ್ತೀರಿ ಡಾಕ್ಟರ್ಜಿ. ಈಗ ಅವ್ರು ಮಾಡದಿದ್ದರೆ ಕಂಪ್ಲೀಟಾಗಿ ಅದು ವ್ಯಕ್ತಿಗೆ ಗುರುಗೆ ಬರುತ್ತೆ. ಕರೆಕ್ಟ್. ಭಾರಿ ಕಷ್ಟ ಅದು, ಅದನ್ನು ತಡ್ಕೊಳ್ಳೋದು ಭಾರಿ ಕಷ್ಟ. 100 ಕೊಡುವಲ್ಲಿ 10 ಆದರೂ ಗುರುಜಿ ಕೊಡ್ತಾರೆ. ಆ 10 ತಡ್ಕೋಬೇಕಲ್ಲ. ಒಬ್ಬರೊಬ್ಬದ್ದು 10 ಅಂತ ತಗೊಂಡ್ರೆ 200 ಜನ ಆದರೆ ಎಷ್ಟಾಯ್ತು? 2000 ಆಯ್ತು. ಅದು ನಿಮ್ಗೆ ಕಷ್ಟವೇ ಗೊತ್ತಾಗ್ತಿಲ್ಲ. ಆಗ ಪರಿಹಾರ ಆಯ್ತಲ್ಲ, ಆಯ್ತು, ಇನ್ನೆಂತಕ್ಕೆ ಮಾಡೋದು? ಮುಂದೆ ಬರೆದಿದ್ದಂಗೆ ಇದು ಪ್ರಿವೆಂಟಿವ್ ಆಗಿರುತ್ತೆ, ತಲೆಗೆ ಬರೋದಿಲ್ಲ. ಬಂದಾಗ ನೋಡೋಣ, ಅದು ಬಂದಾಗ ನೋಡೋ ವಿಚಾರ ಸಮಸ್ಯೆ. ಅದು ಎಂಥ ಸಿನ್ ಗೊತ್ತದು, ಗ್ರಾಸ್ ಸಿನ್. ನಾನು ಗುರುಜಿಗೆ ಎದುರಿಸ್ತೇನೆ, ವಾಕ್ ಅವ್ರು ಫೈರ್ ಅಂದಿದ್ದೀರಿ, ಏನು ಬೇಕಾರಾಗಲಿ, ನೀವು ಇದ್ದೀರಲ್ಲ. ಅವರು ನಿಜವಾಗಲ್ಲ. ಅಯ್ಯೋ ಮಗು ಏನು ಮಾಡೋದು, ನಾನು ಹಿಂಗೆ, ನಿನಗೆ ಅರ್ಥ ಆಗೋದಿಲ್ಲ ಇದು, ನೀನು ಇನ್ನಷ್ಟು ಮೃದು ಆಗಬೇಕು, ಬೆಣ್ಣೆ ಮೃದು ಆಗಬೇಕಂದ್ರೆ ಹಾಗೆ ಅಂತೀನಿ. ನನಗೆ ಉತ್ತರ ಹೊಳೋದಿಲ್ಲ, ನಾನೇನು ಮಾಡೋದು ಅಂತಾರೆ. ಏನು ಕಾನ್ವರ್ಸೇಷನ್. ಖಂಡಿತ ನೋಡಿ, ಮೃದುವಾಗಿದ್ದೀನೇ ಬೆಣ್ಣೆ ಅಂತಾರೆ. ಇನ್ನೂ ಮೃದುವಾಗಿ, ಬೆಣ್ಣೆಗಿಂತ ಮೃದು ಯಾವುದಿದೆ ಜಗತ್ತಲ್ಲಿ? ಅವ್ರು ಕಕ್ಕಬಕ್ಕಿ ಆಗ್ತಾರೆ. ಅದೇ ಡಾಕ್ಟರ್ಜಿ, ಅಮ್ಮ ಜಗನ್ಮಾತೆ ಯಾಕೆ ಮುಂದೆ ಬರ್ತಿಲ್ಲ ಅಂತ ಒದ್ದಾಡಲಿ. ಸ್ವಲ್ಪ ನೀನು ಆತುರನಾಗಿರು, ಇನ್ನಷ್ಟು ಕ್ಯೂರಿಯಸ್ ಆಗಿರು. ಪ್ಲೀಡ್ ಆ್ಯಂಡ್ ಪರ್ಸ್ಯೂಡ್. ನಿನ್ನ ಜೀವನ ಆಯ್ತಲ್ಲ, ಸ್ವಲ್ಪ ಖರ್ಚು ಮಾಡು, ತ್ಯಾಗ ಮಾಡು, ಸೇವೆ ಮಾಡು, ಸಹಕಾರ ಮಾಡು. ಅದಕ್ಕೆ ಕೊಡ್ತಾರೆ. ಹಲವಾರು ಜನರಿಗೆ ನೀನು ಉದ್ಧಾರ ಮಾಡು, ಅವ್ರಿಗೆ ನೆರವು ಕೊಡು, ಅವರ ಪ್ರಾರ್ಥನೆ ನಿನ್ನ ಜೊತೆ ಸೇರಲಿ, ಆಗ ನಾನು ಬರ್ತೇನೆ. ಈಗ ನಾ ಮಾತ್ರ ಬೇಡೋದು. ಹಲವು ಜನರಿಗೆ ನೀವು ತ್ಯಾಗ ಸೇವೆ ಮಾಡಿದ್ರು, ಅವರೆಲ್ಲ ಸೇರ್ತಾರೆ. ಅಯ್ಯೋ ಇವ್ರ ಕಷ್ಟ ನಿವಾರಣೆ ಮಾಡು, ಲಾಭ ಆಯ್ತಲ್ಲ. ಅದಕ್ಕೆ ಎಲ್ಲರಿಗಾಗಿ ಬೇಡುವಾಗ ಫಸ್ಟ್ ಒಳ್ಳೆಯದಾಗೋದು ನಿಮಗೆ, ನನಗಾಗಿ ಬೇಡುವಾಗ ಲಾಸ್ಟ್ ಒಳ್ಳೆಯದಾಗೋದು ನಿಮಗೆ. ನಾವು ಎಲ್ಲರಿಗಾಗಿ ಬಿಡ್ತೇವ? ನಂಗೆ ಒಂದೊಮ್ಮೆ ಭಗವಂತ ಕೈ ಕೊಟ್ಟರೆ, ಮನುಷ್ಯ ಕೈ ಕೊಡ್ತಾನೆ, ದೇವರು ಎಂದಿಗೂ ಕೊಡೋದು. ಅದು ಶಾಶ್ವತ ಸತ್ಯ. ನಿಮಗೆ ನಂಬಿಕೆ ಬರಬೇಕಲ್ಲ, ಅಷ್ಟು ಪಕ್ಕ ಬಿಲೀಫ್ ಬರೋದಿಲ್ಲ. ಜನ್ಮಾಂತರದ ಕರ್ಮ ಇರುವಾಗ ಬರೋದೇ ಇಲ್ಲ. ಆದರೆ ಡಾಕ್ಟರ್ಜಿ, ನನಗೆ ಅನಿಸೋದು ಡಾಕ್ಟರ್ಜಿ, ಆಧ್ಯಾತ್ಮಿಕತೆಯ ಉತ್ತುಂಗ ಸ್ಥಿತಿ. ಆದರೆ ಗುರುಜಿ ಅಂದರೆ ಈಗ ಜನರಿಗೆ ಸಂಶಯ ಬರಲಿಕ್ಕೆ 100 ದಾರಿಯಲ್ಲಿ ವಿಚಾರಗಳನ್ನು ನಿಮ್ಮನ್ನು ಮುಂದಿಟ್ಟಿರಿ. ಯಾಕೆಂತೇಳಿ ನನಗೆ ಕೆಲವು ಟೈಮ್ ಅನಿಸೋದು ಡಾಕ್ಟರ್ಜಿ,
ಅಂದರೆ ಜನ ಇಲ್ಲಿ ಬರಬೇಕಾದ್ರೆ ಸತ್ವ ಪರೀಕ್ಷೆ ಆಗಿಯೇ ಬರಬೇಕಾ ಅಂತೇಳಿ ಜನರಿಗೆಲ್ಲ ಕಾವಿ ಬೇಕು ಮಾರ್ರೆ, ಗಡ್ಡೆ ಬೇಕು, ಆ ಥರ ಮೇಕಪ್ ಎಲ್ಲ ಬೇಕು. ಅದು ಇದ್ರ ಮಾತ್ರ ಬರ್ತಾರೆ. ಸಾದಾ ಸಂಸಾರಿಯಾಗಿ ಸಾಮಾನ್ಯ ಜನರಾಗಿದ್ದರೆ ಜನರಿಗೆ ಡೌಟ್ ಬರುತ್ತೆ. ಡೌಟ್ ಬರಲಿ ಅಂತ ನನ್ನ ಉದ್ದೇಶ. ಅವ್ರು ಬಪ್ಪದು ಬೇಡ, ಅವ್ರು ಆರಾಮಾಗಿರಲಿ. ಈ ಸಂಸ್ಥೆಯಲ್ಲಿ ಆ ರೀತಿಯಲ್ಲಿ ಗುರೂಜಿ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರಾ ಅಂತೇಳಿ ಫಸ್ಟ್ ಆ ಸಂಶಯ ಬರುವಾಗೆ ವ್ಯವಸ್ಥೆ ಮಾಡ್ತಾರೆ. ಖಂಡಿತ. ನಮಗೆ ಕ್ವಾಲಿಟಿ ಬೇಕು, ಕ್ವಾಂಟಿಟಿ ಅಲ್ಲ. ಗುರುಜಿ ಮುಂಚೆ ಹೇಳಿದ್ದು ಅದೇ. ಕ್ವಾಂಟಿಟಿ ಬೇಕಾಗಿ ಇಲ್ಲ. ಇರುವೆಗೆ ಸಕ್ಕರೆ ಇರುವೆ ಮುಚ್ಚಂಗೆ ಅಂಥವ್ರು ಬೇಡ ನಮಗೆ. ಹೌದು ಹೌದು. ಸೊ ಹುಲಿ ಅಂಥವ್ರು ಬಲವಾದವರು 10 ಜನ ಇದ್ದರೆ ಸಾಕು. ದುರ್ಬಲರು 10,000 ಜನ ಬೇಕಾಗಿಲ್ಲ. ಗುರುಜಿ ನೇಮೇ ಅದು ಯಾರೇನು ಮಾಡೋದು? ಅವನು ವಿ ಹ್ಯಾವ್ ಟು ಅಬೇ. ಹೌದೌದು. ಬಾಸ್ ಹೇಳಿದ ಮೇಲೆ ಮತ್ತು ವರ್ಕರ್ಗೆ ಮಾತಾಡೋದಿಲ್ಲ. ಯೋಚನೆ ಮಾಡಿ. ಹೌದು ಡಾಕ್ಟರ್, ನನಗೆ ಅನಿಸೋದು ಡಾಕ್ಟರ್ ಸರ್ವಶಕ್ತ ಗುರುಜಿ ಇದ್ದಾರೆ. ಕೆಲವು ಟೈಮ್ ಗುರುಜಿ ಹಾಲ್ಟ್ ಅಂಡ್ ಪ್ರೊಸೀಡ್ ಆ ಥರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಉಂಟು. ಭಾರತ ನನ್ನದು, ನಾನು ನೋಡ್ತೇನೆ, ನೀನು ಯೋಚನೆ ಮಾಡಬೇಡ ಅಂದ್ರೆ ಬಾಯಿ ಮುಚ್ಕೋಬೇಕು ನಾನು. ಹೌದು ಹೌದು. ಅವರ ದೇಶನ ಅವ್ರು ಬಿಟ್ಟು ಹಾಕೋದಿಲ್ಲ. ಎಷ್ಟು ದೇಶಕ್ಕಾಗಿ ಎಷ್ಟು ಹೋರಾಡಿದ್ದಾರೆ, ಏನು ಕತೆ. ಹೌದು ಡಾಕ್ಟರ್, ನಿಜವಾಗ್ಲೂ ಸಾಮಾನ್ಯ ಸಾಧುಗೆ ಸಾಕ್ಷಾತ್ ಗುರುಜಿ ಬರ್ತಾರೆ. ಇದೆ ಅವ್ರಿಗೆ ಅರ್ಥ ಆಗೋ ಸ್ಥಿತಿಲೇ ಇಲ್ಲ. ಕ್ವಶನ್ ಇಟ್ ಸೆಲ್ಫ್ ಇಸ್ ಸುಪೀರಿಯರ್ ಟು ದೆಮ್. ಹೌದು ಹೌದು ಡಾಕ್ಟರ್. ಅವ್ರು ತಿಕ್ಕ ಮುಚ್ಕೊಂಬಂದೇ ಒಳ್ಳೇದು ಇಂಥ ಸ್ಥಿತಿಲಿ. ಅದು ಈಗ ಎಂತ ಈಗ ಯಾರೇ VIP ಗಳನ್ನು ನಾವು VIP ಗಳಿಗೆ ಹೇಳುವಾಗ ಅಥವಾ ನಿಮ್ಮನ್ನು ಹಿಂದಿನವ್ರು ನೋಡಿದಾಗ ಅವ್ರಿಗೆ ಅನಿಸೋದು ಡಾಕ್ಟರ್ ಜಿ ಫಸ್ಟ್ ಬರೋದು ನಿಮ್ಮ ಅನಾರೋಗ್ಯದ ವಿಚಾರ. ಕರೆಕ್ಟ್, ನಿಮ್ಮ ಅನಾರೋಗ್ಯದ ವಿಚಾರ. ಆದರೆ ನನಗೆ ಅನಿಸೋದು ಡಾಕ್ಟರ್ ಜಿ ಇಷ್ಟೆಲ್ಲ ಆಧ್ಯಾತ್ಮಿಕ ಉತ್ತುಂಗ ಶಿಖರ ನೀವು ಮನಸ್ಸು ಮಾಡಿದರೆ ಎಲ್ಲ ಆಗತ್ತೆ. ನಾನು ಎಲ್ಲರಿಗೂ ಕೊಡೋದು. ನಾನು ಬೆಳಿಗ್ಗೆ ಹೇಳಿದ್ನಲ್ಲ ನಾನು. ಹೌದು ಹೌದು ಡಾಕ್ಟರ್. ನನ್ನ ರಿಪೇರಿ ಎಲ್ಲರೂ ರಿಪೇರಿ ಮಾಡಿ. ಅದು ಆಗೋದಿಲ್ಲ, ಇದು ಮನಸ್ಸಿದೆ, ನಾನು ಬಿಡುವುದಿಲ್ಲ. ಒಂದು ಆಗೋದಿಲ್ಲ, ಒಂದು ಬಿಡುವುದಿಲ್ಲ, ಆ ಸ್ಥಿತಿಲಿ ಇದ್ದಾರೆ. ಹೌದು ಡಾಕ್ಟರ್. ಈಗ ಜಗತ್ತಿಗೊಬ್ಬ ಇಷ್ಟಾದರೂ ದೇವರನ್ನು ಬಿಟ್ಟಿಲ್ಲವಲ್ಲ ಅಂತ ಗೊತ್ತಾಗಲಿ. ನಾನು ಬೇಡುವುದು ಅದೇ. ಇಷ್ಟು ಕಷ್ಟದಲ್ಲೂ ಭಗವಂತನ ಹಿಡ್ಕೊಂಡು ದೊಗ್ಗಮುಖದಿಂದ ಇದ್ದಾನಲ್ಲ, ಅದೊಂದು ಯುನೀಕ್ ಅಲ್ವಾ? ಹೌದು ನಿಜವಾಗ್ಲೂ. ಎಲ್ಲರೂ ಮಾಡಲಿ ನೋಡುವ ಥರ ಸಾಧ್ಯವೇ ಇಲ್ಲ. ಅವರು ಕೊಡುವ ಅಬಿಲಿಟಿ ಸ್ಯಾಟ್ಸ್ ಆಫ್. ಮತ್ತೇನು ಮಾಡೋಂಗಿಲ್ಲ. ನಿನ್ನ ದೇಹ ನನ್ನ ದೇಹ, ನಿನ್ನ ನೋವು ನನ್ನದು ನೋವು, ಇನ್ನೇನು ಬೇಕು ನಿಮಗೆ ಅಂತ. ನಂಗೆ ನೋವು ಇದೇ ನಿಜವಾಗ. ಆದರೆ ಒಂದು ಕ್ಷಣದಲ್ಲಿ ನೋವು ತೆಗಿತಾರೆ. ವಿಜ್ಞಾನಕ್ಕೊಂದು ವಂಡರ್ ಮರ. ಆಸ್ ಎ ಡಾಕ್ಟರ್ ನಂಗೊಂದು ವಂಡರ್. ನಾನು ಕೂತು ಏನು ಮಾಡಿ ಪಂಚಾಯತ್ನಲ್ಲಿ ಎಲ್ಲರೂ ಬರೀ ಈ ಥರ ಬೆಳ್ಳಗೆ ಒಂದು ಕೋಲಿದ್ದಂಗೆ ಕಾಣ್ತಾರೆ. ನಿಮ್ಮ ಮುಖ ನೀವೊಂದು ಗೊತ್ತಾದಿದ್ದು ಯಾವ ಕೋಲು ಅಂತ ನಾನು ತಿಳ್ಕೊ. ಲಾಸ್ಟ್ ಒಮ್ಮತ್ತು ಹೇಳುವಾಗೆಲ್ಲ ಆ್ಯಸ್ ಯೂಶುವಲ್ ಎಲ್ಲ ಜಡಕ್ಕಂತ ಎಲ್ಲ. ನಂಗೆ ಯಾವ ಗಿಮಿಕ್ ಮಾಡೋಕ್ಕೂ ಇಲ್ಲ. ಯಾರದ್ದು ಗೊತ್ತು ಇಲ್ಲ. ಒಂದು ಕೋಲಿದ್ದಂಗೆ ಅದು. ವೈಜ್ಞಾನಿಕವಾಗಿ ಆ ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬಟ್ ಆಗುತ್ತಲ್ಲ, ಡಿವೈನ್ ಮ್ಯಾಜಿಕ್. ಅಷ್ಟು ಮಾಡಿದ್ದಕ್ಕೆ ಬಚ್ಚ ಇಲ್ದಿರ ನಾನು ಅವ್ರ ಪರವಾಗಿ ಇವ್ರ ಪರವಾಗಿಲ್ಲ ಕೇಳಿ ಏನೇನೋ ಆಶೀರ್ವಾದ ತಗೊಂಡ್ರೆ ಯಾವುದು ಗಿಮಿಕ್ ನಡೆದಿಲ್ಲ ಅಲ್ಲ. ನಿಜವಾಗ್ಲೂ ಆ 1.5 ಗಂಟೆ ಡಾಕ್ಟರ್ ಸಂದೇಶ ನಾನೇ ನನ್ನನ್ನು ಮರಿತೇನೆ. ಯೋಚನೆ ಇನ್ನಂತೆ ಬೇಕು. ಹೌದು ನನ್ನ ವಾಗ್ಜರಿ ಮಾತುಕತೆ ಎಲ್ಲವೂ ವ್ಯತ್ಯಾಸ. ಮಾಮೂಲು ಮಾತು ಅಲ್ವೇ ಅಲ್ಲದು. ಅಂದರೆ ಎಷ್ಟೇ ಪ್ರಕ್ಷುಬ್ಧ ಆದ ಮನಸ್ಸು ಡಾಕ್ಟರ್ ಜಿ ಅಲ್ಲಿ ಬಂದು ಕೂತ್ಕೊಂಡಾಗ ಆ ತಿಳಿ ಹಾಕ್ಕೊಂಡು ಆ ಮನಸ್ಸು ಮೇಲೇರುವ ಒಂದು ಸ್ಥಿತಿಯನ್ನು ಅನುಭವಿಸುವಾಗ ಡಾಕ್ಟರ್ ಜಿ ರಿಯಲಿ ಅದು ಗ್ರೇಟ್ ಅದ್ಭುತ. ಅದಕ್ಕೆ ಬರಬೇಕು ಅನ್ನೋದು.
ವರ್ಷ ಹೋಗಿದ್ದೇನೆ, ಕಳ್ಸರಿ ಹೋಗಿದ್ದೇನೆ, ಇನ್ಯಾಕೆ ಹೋಗೋದು? ಮೂರ್ಖರಲ್ವರು, ತೊಳಿಬೇಕು ಅವ್ರಿಗೆ. ಹೌದು ಡಾಕ್ಟರ್ಜಿ. ಅದು ಬೇಜಾರಾಗೋದು. ಇಷ್ಟೆಲ್ಲ ಹೋರಾಡಿ ಗುರುಜಿ ಬಂದರೂ ಕೂಡ ಅದ್ರ ಬೆಲೆ ಗೊತ್ತಿಲ್ವಲ್ಲ. ಹೌದು ಹೌದು ಡಾಕ್ಟರ್. ಕೆಂಪು ಕರಳಿದಾಗ ನಂಗೆ ಕೆಂಪು ಹಗ್ಗ ಬೇಡ, ನಂಗೆ ಮಾಮೂಲು ಹಗ್ಗ ಸಾಕಂದರೆ ಹೆಂಗಾಗಬೇಕು? ಅದು ನೋವತ್ತು ನಂಗೆ ಕೇಳಿದ್ರೆ. ಆ ಹೋರಾಟ ಮಾಡಿದ್ದಕ್ಕೆ ಇವರಿಗೆ ಬೆಲೆ ಗೊತ್ತಾಗೋದಿಲ್ವಲ್ಲ ಅಂತ ಬೇಜಾರು ತಾತ್ಸಾರ ಬಂದ್ಬಿಡುತ್ತೆ. ಅದು ಹೋಗುವಂಥ ಪ್ರಕ್ರಿಯೆಗೆ ವಿವೇಕವೀರರೇ ಮುಂದಾಗಬೇಕು ಡಾಕ್ಟರ್. ಸರಿಯಾದ ನಿಟ್ಟಿನಲ್ಲಿ ಸರಿಯಾಗಿ ಮಂದಟ್ಟು ಮಾಡಬೇಕು. ನಾವು ಅಲ್ಲಿ ಸೋತಿದ್ದೇವೆ. ಹೌದು ಡಾಕ್ಟರ್ ಜಿ. ನಾವು ಆನಂದ ಪಡ್ಕೊಂಡಿದ್ದೇವೆ, ಸುಮ್ಮನಿದ್ದೇವೆ, ಸ್ವಾರ್ಥ ಹಾಗಾಗಬಾರ್ದು. ಹೌದು ಡಾಕ್ಟರ್ ಜಿ. ಈಗ ರಾಮಕೃಷ್ಣ ಅವ್ರದ್ದು ಡಾಕ್ಟರ್ ಜಿ ನಾವು ಯೋಚನೆ ಮಾಡುವಾಗ ಆ ಕ್ಯಾನ್ಸರ್ ಉತ್ತುಂಗ ಸ್ಟೇಜ್ ಡಾಕ್ಟರ್ ಜಿ, ಅವರು ಒಂದು ಮನಸ್ಸು ಮಾಡ್ತಿದ್ರೆ ಆ ಕ್ಷಣ ಮಾತ್ರದಲ್ಲಿ ಕ್ಯಾನ್ಸರ್ ತೆಗಿತಿದ್ಲು. ಹೌದು, ಬೇಡ ಜಗತ್ತಿಗಿರಲಿ, ಇಷ್ಟನ್ನೆಲ್ಲ ಆಟದ ಮಧ್ಯೆ ದೇವರನ್ನು ಹಿಡ್ಕೊಂಡಿದ್ದಾನೆ ಗೊತ್ತಾಗಲಿ. ನಂದು ಅದೇ ಮನಸ್ಥಿತಿ ಗೊತ್ತಾಗಲಿ. ದೇವರನ್ನು ಎಷ್ಟು ಆಪ್ತತೆಯನ್ನು ನೋಡ್ತಾ ಇದ್ದಾರೆ ಗೊತ್ತಾಗಲಿ. ಎಲ್ಲ ಸಾಧ್ಯ ಇಲ್ಲ, ಸಾಧ್ಯವೇ ಇಲ್ಲ. ಪ್ರಯತ್ನ ಪಟ್ಟರು ಸಾಧ್ಯ ಅಲ್ಲ. ಹೌದು ಡಾಕ್ಟರ್, ಅವ್ರ ಕೃಪೆಯಿಂದ ಮಾತ್ರ ಸಾಧ್ಯ, ಇಲ್ಲಿ ಸಾಧ್ಯವೇ ಇಲ್ಲ. ಪರಮಾದ್ಭುತ ಡಾಕ್ಟರ್. ಅಂಥ ಒಂದು ಅವರಿಗೆ ಗುರು ಮಹಾರಾಜರಿಗೆ ಆ ಗುರುಜಿ ಅದನ್ನು ಅರ್ಥ ಮಾಡಿಕೊಂಡು ಆ ಮೇಲೇರಿದ ರೀತಿ ನೋಡುವಾಗ ಡಾಕ್ಟರ್ ಜಿ, ಶ್ರೀ ಗುರುಜಿ ಸೈಂಟಿಫಿಕ್ ಆಟಿಟ್ಯೂಡ್ ಶಿಷ್ಯ ಆಗಿ ಗುರು ಸಿಕ್ಕಿದೆ ನೋಡಿ, ಎಂಥ ಅದ್ಭುತ ಅದು. ಹೌದು ಡಾಕ್ಟರ್ ಜಿ. ಅವ್ರಿಗೆ ಸೈನ್ಸೇ ಗೊತ್ತಿಲ್ಲದಿದ್ರೆ ಇವರು ಮೈ ಗೊತ್ತಾಗ್ತಿರ್ಲಿಲ್ಲ ಜಗತ್ತಿಗೆ. ಹೌದು ಹೌದು ಡಾಕ್ಟರ್ ಜಿ. ಆ ಲೀಲೆ ಎಲ್ಲ ಭಗವಂತನ ಲೀಲೆಯಲ್ಲಿ ಯಾವ ಥರ ಇದೆ ನಿಜವಾಗಿ. ಅವ್ರು ಹೇಳೋದು ಡಾಕ್ಟರ್, 5 ವರ್ಷ 6 ತಿಂಗಳು ಅವ್ರ ಜೊತೆ ನಾನು ಕರೆಕ್ಟಾಗಿ ಇದ್ದದ್ದಂತ 5,000 ವರ್ಷಕ್ಕೆ ಬೇಕಾದ್ರೆ ತಗೊಂಡಿದ್ದೇನೆ ಅಂತ ಮಾತದು. ಪರಮಾದ್ಭುತ ಡಾಕ್ಟರ್ ಜಿ. ಅದು ನನಗೆ ಯಾವುದು ಎಲ್ಲ ಘಟನೆಗಳಿಗಿಂತ ಡಾಕ್ಟರ್ ಜಿ ಆ ಕ್ಯಾನ್ಸರಲ್ಲಿ ಆ ಉಗಿತೇರುವ ಆ ಉಗುಳನ್ನು ಡಾಕ್ಟರ್ ಜಿ ಎಲ್ಲ ಹಿಂದೆ ಹೋಗುವಾಗ ಇವರು ಬಂದು ಅದನ್ನು ನುಂಗುವುದು ಡಾಕ್ಟರ್ ಜಿ. ನನಗೆ ಅದು ಒಂದೇ ಘಟನೆ ಅದ್ಭುತ ಡಾಕ್ಟರ್ ಜಿ. ಶ್ರೀ ಗುರುಜಿ ಒಂದು ಅಂದರೆ ಎಷ್ಟು ಗುರು ಭಕ್ತಿ ಪ್ರೇಮ ಅಂದ್ರೆ ಅದು. ಅದ್ಭುತ ನನಗನ್ಸೋದು ಡಾಕ್ಟರ್, ಸೇಮ್ ಅದೇ ಇಷ್ಟ ಪ್ರೇಮವನ್ನು ನೀವು ಗುರುಜಿಗೆ ತೋರಿಸಿದ ಹಲವು ಘಟನೆಗಳು ಮುಖಾಂತರ ಅದು ಕಾಣ್ತದೆ ಡಾಕ್ಟರ್ ಜಿ ನಮಗೆ. ಅವ್ರ ಶಕ್ತಿ ಕೊಡೋದು ಮಾರ ಅಷ್ಟೇ. ನಿಗರ್ವಿ ಆಗುವಂತೆ ಅವ್ರ ಕೃಪೆ ಇಲ್ಲದಿದ್ರೆ ಸಾಧ್ಯವೇ ಇಲ್ಲ. ಎಂಥ ಒಂದು ಡಾಕ್ಟರ್, ಮೊನ್ನೆ ಸಂದೇಶದಲ್ಲೂ ಅದು ಹೇಳುವಾಗ ಅಂದರೆ ಇಡೀ ಜಗತ್ತು ಏನಾದರೂ ಒಂದು ಒಳ್ಳೆ ಕೆಲಸ ಆಗಿದೆ ಅಥವಾ ಉಳ್ಕೊಂಡಿದೆ ಅಂದರೆ ಈ ಡಾಕ್ಟರ್ ಇದ್ದಾನೆ ಅಂತೇಳಿ ನೆನಪಿಸ್ಕೊಳ್ಳಿ ಅಂತೇಳಿ ಅಂದರೆ ಒಂದು ದೇವರು ಬಂದು ಒಂದು ಅಟೆಸ್ಟ್ ಮಾಡೋದು ಡಾಕ್ಟರ್ ಜಿ, ಅದು ನಿಜವಾಗಿ ಅದ್ಭುತ. ಈ ವರ್ಷಕ್ಕೆ ಹೊಸ ಒಂದು ನಿಮ್ಮಲ್ಲಿ ಚಾರ್ಫುಲ್ ನೋಷನ್ ಇಮೋಷನ್ ನಾನು ಕೊಡುತ್ತೇನೆ. ಯಾರು ಕೈ ಬಿಟ್ಟರು ನಾನು ನಿಮ್ಮ ಕೈ ಬಿಡುವುದಿಲ್ಲ. ಯಾವ ದೇವರು ಕೈ ಬಿಟ್ಟರು ನಾನು ಕೈ ಬಿಡುವುದಿಲ್ಲ. ಯಾಕೆ ಗೊತ್ತೇ? ಕಣ್ಣೀರಿನ ಹೊರಳಿಸಿ ತಲೆ ಜಜ್ಜಿಕೊಂಡು ಈ ಡಾಕ್ಟರ್ ಕಳೆದ 40 ವರ್ಷಗಳಿಂದ ಬೇಡುತ್ತಿದ್ದಾನೆ, ಜಗತ್ತನ್ನು ತಬ್ಬಲಿ ಮಾಡಬೇಡಿ. 80 ಪೈಸೆಗೆ ಗತಿ ಇಲ್ಲದಿದ್ದರು ಒಂದು ಚಕಾರದ ಮೂಲಕ ನನ್ನನ್ನು ದೈವನಿಂದೆ ಮಾಡಿದವನೇ ಅಲ್ಲ. ನನ್ನ ಪ್ರಾರಬ್ಧ ನೀವು ಉಣಿಸುತ್ತಿದ್ದೀರಿ, ನಿಮ್ಮ ಕೃಪೆಗೆ ಶರಣು ಎಂದು ಸದಾ 108 ಸಾಷ್ಟಾಂಗದೊಂದಿಗೆ ತಲೆಜಜ್ಜಿಕೊಂಡ ವೀರ ಧೀರ ಶೂರೈತ. ಮುಂದೇನಾದರೂ ಜಗತ್ತು ಉಳಿಯಿತು ಎಂದರೆ ಈತನ ಪುಣ್ಯ ಅದರಲ್ಲಿ ಇದ್ದೇ ಇದೆ ತಿಳಿಯಿರಿ. ಜಗತ್ತು ಮರೆತರೂ ಕೂಡ ನೀವಂತೂ ಮರೆಯಬಾರದು ಈ ಸತ್ಯವನ್ನು. ಅರ್ಥವಾಯಿತೇ? ಅರ್ಥ ಮಾಡ್ಕೊಂಡು ಗ್ರೇಟ್ನೆಸ್ ಅರ್ಥ ಮಾಡ್ಕೋಬೇಕು. ಮಾಡ್ತೇವೆ ನಾವು. ಹೌದು ಡಾಕ್ಟರ್ ಜಿ. ಅದನ್ನು ಒಂದು ಕ್ಷಣದಲ್ಲಿ ಮರೆತು ಬಿಡ್ತೇವೆ. ಯೋಚನೆ ಮಾಡಿ. ಆದರೆ ಎಂಥ ಒಂದು ಮಾತು ಡಾಕ್ಟರ್ ಜಿ, ಅದು ಎಂಥ ಮಹತ್ವದ ಮಾತು, ಎಂಥ ಶಕ್ತಿಯುತ ಮಾತು. ಅಂದರೆ ಒಂಥ ಸಂತನನ್ನು ನಮ್ಮ ಮುಂದೆ ಶ್ರೀ ಗುರುಜಿ ಇಟ್ಟಿದ್ದಾರಲ್ಲ ಅಂತೇಳಿ ಅದೇ ಒಂದು ದೊಡ್ಡ ತಲೆ ಒಳಗೆ ಹೋಗೋದೇ ಇಲ್ಲ. ಅದು ಹೋಗಿದ್ದೆ ಅವರೇ ಮಾಡ್ತಾರೆ, ಡೈಲ್ಯೂಟ್ ಮಾಡಿಬಿಡ್ತಾರೆ. ಇಲ್ಲ ಡಾಕ್ಟರ್ ಜಿ, ನಿಜವಾಗಿ ಆ ಮಾತು ನಿಜವಾಗಿಯೂ ಪರಮಾದ್ಭುತ ಡಾಕ್ಟರ್. ಯಾಕೆಂದರೆ ನಮಗೆ ಅಟೆಸ್ಟ್ ಬೇರೆ ನೀವು ತೋರಿಸ್ಕೊಳ್ಳೋದಿಲ್ಲ ಡಾಕ್ಟರ್ ಜಿ, ನಮಗೆ ಗೊತ್ತಾಗೋದಿಲ್ಲ ಏನಂತೇಳಿ. ಆದರೆ ಗುರುಜಿ ಅದನ್ನು ಹೇಳುವಾಗ ನಮಗೆ ಸ್ವಲ್ಪ ಹೌದಲ್ವಾ ಗೊತ್ತಾಗ್ತದೆ ಡಾಕ್ಟರ್.